ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಧರಣಿ. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಗುರುವಾರ ದೇಶವ್ಯಾಪಿ ಮುಷ್ಕರದ ಕೆರೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ, ಮೆರವಣಿಗೆ, ಧರಣಿ ನಡೆಸಲಾಯಿತು. ನಗರದ ನಾರಾಯಣ ರಾವ್ ಪಾರ್ಕ್ನಿಂದ ಬೃಹತ್ ಮೆರವಣಿಗೆ ಪ್ರಾರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಮಾವೇಶಗೊಂಡು ಪ್ರತಿಭಟನಾ ಧರಣಿ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಎಐಯುಟಿ ಜಿಲ್ಲಾಧ್ಯಕ್ಷರಾದ ಎ. ದೇವದಾಸ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷರಾದ ಆರ್. ಸೋಮಶೇಖರ್ ಗೌಡ, ಸಿಐಟಿಯು ರಾಜ್ಯ ಉಪಾಧ್ಯಕ್ಷರಾದ ಸತ್ಯಬಾಬು, ಕೆಪಿಆರ್ಎಸ್ ರಾಜ್ಯ ಅಧ್ಯಕ್ಷರಾದ ಯು. ಬಸವರಾಜ್, ಎಐಟಿಯುಸಿ ಜಿಲ್ಲಾ ಅಧ್ಯಕ್ಷರಾದ ಆದಿಮೂರ್ತಿ, ಅಖಿಲ ಭಾರತ ವಿಮಾ ನೌಕರರ ಸಂಘಟನೆಯ ಸೂರ್ಯನಾರಾಯಣ, ಬ್ಯಾಂಕ್ ನೌಕರರ ಸಂಘಟನೆಯ ಗಣ ಮಲ್ಲಿಕಾರ್ಜುನ ಸುರೇಶ್, ಗೋವಿಂದ್, ಮಾಧವ ರೆಡ್ಡಿ, ನಾಗರತ್ನ, ಕಟ್ಟಿಬಸಪ್ಪ, ಮಲ್ಲಮ್ಮ, ಚಂದ್ರಕುಮಾರಿ, ಜಗದೀಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಬಳ್ಳಾರಿಯಲ್ಲಿ ಒಂದು ಬೃಹತ್ತಾದಂಥ ಮೆರವಣಿಗೆ ಮೂಲಕ ಡಿಸಿ ಆಫೀಸ್ ಮುಂದ್ಗಡೆ ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಅಖಿಲ ಭಾರತ ಮುಷ್ಕರ ಯಾಕಂತ ಏನು ಕೇಂದ್ರ ಬಿಜೆಪಿ ಸರ್ಕಾರ ಏನು 4 ಸಮಿತಿಗಳನ್ನು ಇವತ್ತು ದಿವಸ ಜಾರಿ ಮಾಡಿದ್ದಾರೆ. ಇದು ಒಂದು ಆಘಾತಕಾರಿ ಇವತ್ತು ಬೆಳವಣಿಗೆ ಆಗಿದೆ. ಕಾರ್ಮಿಕರಿಗೆ ದುಡಿತಕ್ಕಂಥ ಕಾರ್ಮಿಕರು, ರೈತರು, ಇವತ್ತು ಬಡವರು ಯಾರಿದ್ದಾರೆ ಅವರಿಗೂ ಕೂಡ ಭಾರಿ ಆಘಾತವನ್ನು ಉಂಟು ಮಾಡಿದೆ. ಈಗಾಗಲೇ ತ್ಯಾಗ ಬಲಿದಾನಗಳಿಂದ ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳನ್ನೆಲ್ಲ ಕೂಡ ಇವತ್ತು ಬಿಜೆಪಿ ಸರ್ಕಾರ ಹರಣ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಈ ದಿನ ಸುಮಾರು 30 ಕೋಟಿ ಇವತ್ತು ಕಾರ್ಮಿಕರು ಇವತ್ತು ಬೀದಿಗಿಳಿದು ಒಂದು ಕೇಂದ್ರ ಸರ್ಕಾರ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿಂದೇನು ಇವತ್ತು ಕಾರ್ಮಿಕರು ಇವತ್ತು ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತು ದಿವಸ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರ ಬದುಕನ್ನು ಇವತ್ತು ಬೀದಿಗೆ ತಳ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಕಾರ್ಮಿಕರ ಬೆವರಿನ ಫಲ ಏನಿದೆ ಇವತ್ತು ಬಂಡವಾಳದಾರರ ಕೈಯಲ್ಲಿ ಕೊಡಲಿಕ್ಕೆ ಇವತ್ತು ಹುನ್ನಾರ ನಡೆಸ್ತಾ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ದುಡಿಯುವಂಥ ಕಾರ್ಮಿಕರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಇಡೀ ಭಾರತ ದೇಶವನ್ನು ಬಂದ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ದುಡಿಯುವಂಥ ನಮ್ಮ LICಯನ್ನು ಬಲಪಡಿಸುವಂಥದ್ದಲ್ಲ, ಬಲಹೀನಗೊಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದರ ವಿರುದ್ಧವಾಗಿ ಕೂಡ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಇವತ್ತು ನಾವು ಖಂಡಿಸ್ತಾನೆ ಇವತ್ತು ದೇಶಾದ್ಯಂತ ನಾವು ಸಕ್ರಿಯವಾಗಿ ಒಂದು ದಿನ ಮುಷ್ಕರವನ್ನು ಪಾಲ್ಗೊಂಡು ಯಶಸ್ವಿ ಮಾಡುವಂಥ ಕೆಲಸ ನಮ್ಮ ಬಳ್ಳಾರಿ ಶಾಖೆ LIC ಮತ್ತು 1 ಮತ್ತು 2ರಿಂದ ನಾವು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅವೆಲ್ಲವನ್ನು ಕನ್ಸಾಲಿಡೇಟ್ ಮಾಡಿ 4 ನ್ಯೂ ಲೇಬರ್ ಕೋಡ್ಸ್ನ ಮಾಡಿದ್ದಾರೆ. ಇವು ಅವ್ರು ಹೇಳೋ ಪ್ರಕಾರ ಸಾಮಾಜಿಕ ಭದ್ರತೆ ಆಗಲಿ, ಎಂಪ್ಲಾಯಿಗಳಿಗೆ ಭದ್ರತೆ ಆಗಲಿ ಆ ಕ್ಲಾಸಸ್ಸು ಇಲ್ಲ. ಬಟ್ ಅವರು ಅದನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಇದು ಟ್ರೇಡ್ ಯೂನಿಯನ್ ರೈಟ್ಸ್ನ ಕಿತ್ಕೊಳ್ಳೋ ಅಂಥದ್ದಾಗಿದೆ. ಆಮೇಲೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ನ ತೆಗೆದುಹಾಕುವಂಥದ್ದು ಕೋಡ್ಗಳಲ್ಲಿದೆ. ಜೊತೆಗೆ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್. ಇವತ್ತು ಸಾರ್ವತ್ರಿಕ ಮುಷ್ಕರಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ವಿ. ಮತ್ತು ಅದೇ ರೀತಿಯಲ್ಲಿ ಈ ಬಿಜೆಪಿ ಸರ್ಕಾರ ಬಂದಾಗಿನಿಂದನೂ ಸುಮಾರು ಕಾನೂನುಗಳು ಯಾವ ರೀತಿ ತರ್ತಾ ಇದೆ ಅಂತಂದರೆ ಅವ್ರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ತರ್ತಾ ಇದೆ, ಕಾರ್ಪೊರೇಟರ್ ಪರವಾಗಿ ತರ್ತಾ ಇದೆ. ಮತ್ತು ಬಡ ಜನರಿಗೆ ಒಂಥರ ಘೋಷಣೆ ಮಾಡೋದು, ಸೊಗಸಾಗಿ ಘೋಷಣೆಗಳು ನರೇಂದ್ರ ಮೋದಿ ಮಾಡ್ತಾನೆ. ಅದೇ ಯಾವ ವಿಷಯದಲ್ಲಿನೂ ಮಹಿಳೆಯರಿಗೆ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ. ಮೋದಿಯ ಸರ್ಕಾರ ಇವತ್ತು 4 ಕಾರ್ಮಿಕ ಕಾಯ್ದೆಗಳು ತಂದಿದ್ದಾರೆ, ಕೋಡ್ಗಳು ತಂದಿದ್ದಾರೆ. ಇದರಿಂದ ಇವತ್ತು ಬ್ಯಾಂಕು, LIC ಎಲ್ಲ ನೌಕರರು ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ನಾವು ನಮ್ಮ ಕಾರ್ಮಿಕ ಸಂಘಟನೆಯಿಂದ ಈ ದಿನ ಎಚ್ಚರಿಕೆ ಕೊಡ್ತಾ ಇದೀವಿ. ಮಾನ್ಯ ಮೋದಿ ಅವರೇ, ನೀವು ರೈತರ ಪರ, ಕಾರ್ಮಿಕರ ಪರ ಇದ್ರೆ ಈ ಕೂಡಲೇ 4 ಕೋಡ್ಗಳು ವಾಪಸ್ ತಗೋಬೇಕಂತ ಆಗ್ರಹಿಸ್ತಾ ಇದೀವಿ. ಅದೇ ರೀತಿ ಇವತ್ತು ರೈತರು ದೇಶದ ಬೆನ್ನೆಲು ಬಂತಾರೆ, ಇವತ್ತು ಬೆನ್ನಿಗೆ ಚೂರಿ ಹಾಕುವಂತ ನೀತಿ ತರ್ತಾ ಇದ್ದೀರಿ. ಇವತ್ತು ಕೇಂದ್ರ ಸರ್ಕಾರ 2021 ದೆಹಲಿಯಲ್ಲಿ ರೈತರು ಹೋರಾಟ ಮಾಡಿದಾಗ MSP ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಿ, ಕನಿಷ್ಠ ಬೆಂಬಲ ಬೆಲೆ. ಇವತ್ತು ಯಾವುದೇ ಕಾರಣಕ್ಕೂ ರೈತರ ಬೆಳೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಈ ಕೂಡಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕಂತೇಳಿ ಆಗ್ರಹಿಸಿಕೊಟ್ಟು ಹೋರಾಟ ನಡೀತಾ ಇದೆ. ಐತಿಹಾಸಿಕ ಹೋರಾಟ ಇದು. ಈ ಒಂದು ಹೋರಾಟ